ರೈತ ಕೇಂದ್ರಿತ ಮತ್ತು ಮಾರುಕಟ್ಟೆ ಸಂಬಂಧಿತ ಕಾರ್ಯತಂತ್ರಗಳನ್ನು ಒಗ್ಗೂಡಿಸಲು ಅಲ್ಲದೆ ಭಾರತದ ಸುಸ್ಥಿರ ಹಾಗೂ ಎಲ್ಲರನ್ನೂ ಒಂದುಗೂಡಿಸುವ ರೇಷ್ಮೆ ಬೆಳವಣಿಗೆಗೆ ಸ್ಥಿರವಾದ ನೀಲನಕ್ಷೆಯ ಸಹರಚನೆಗೆ ಅಂತರರಾಜ್ಯ ಸಹಭಾಗಿತ್ವದಲ್ಲಿ ಭಾರತ ಸರ್ಕಾರದ ಜವಳಿ ಇಲಾಖೆಯ ಕೇಂದ್ರ ರೇಷ್ಮೆ ಮಂಡಳಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಜನವರಿ 3 ಮತ್ತು 4ರಂದು ರೇಷ್ಮೆ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳ ನಿರ್ದೇಶಕರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಎಲ್ಲರನ್ನ ಒಂದುಗೂಡಿಸುವ ಬೆಳವಣಿಗೆಗಾಗಿ ರೇಷ್ಮೆ ಮೌಲ್ಯ ಸರಪಳಿ ದೃಢಪಡಿಸುವುದು ಎಂಬ ವಿಷಯದಡಿ ಈ ಸಮ್ಮೇಳನವನ್ನು ನಡೆಸಲಾಯಿತು. ಜವಳಿ ಇಲಾಖೆ, ರಾಜ್ಯ ಸರ್ಕಾರಗಳು, ಕೇಂದ್ರ ರೇಷ್ಮೆ ಮಂಡಳಿ ಸಂಸ್ಥೆಗಳು ಮತ್ತು ಇತರ ಪ್ರಮುಖ ಪಾಲುದಾರ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳನ್ನು ಒಗ್ಗೂಡಿಸಿ ಭಾರತದ ರೇಷ್ಮೆ ಕ್ಷೇತ್ರದಲ್ಲಿ ಕಂಡುಬರುತ್ತಿರುವ ಸವಾಲುಗಳು, ನವನವೀನತೆ ಮತ್ತು ಭವಿಷ್ಯದ ಮಾರ್ಗಸೂಚಿಯ ಕುರಿತು ಈ ರೇಷ್ಮೆ ಸಮ್ಮೇಳನ ನಡೆಯಿತು. ನಿರ್ದೇಶಕರ ಸಮ್ಮೇಳನದಲ್ಲಿ ಭಾಗವಹಿಸಿದ ಅಧಿಕಾರಿಗಳು ಶ್ರೀಮತಿ ನೀಲಂ ಶಮೀರಾವ್, IAS ಕಾರ್ಯದರ್ಶಿ, ಜವಳಿ ಇಲಾಖೆ, ಭಾರತ ಸರ್ಕಾರ, ಶ್ರೀಮತಿ ಪದ್ಮಿನಿ ಸಿಂಗ್ಲಾ, IAS ಜಂಟಿ ಕಾರ್ಯದರ್ಶಿ, ಜವಳಿ ಇಲಾಖೆ, ಭಾರತ ಸರ್ಕಾರ, ಶ್ರೀ ಗಿರೀಶ್ R, IAS ಕಾರ್ಯದರ್ಶಿ, ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆ, ಕರ್ನಾಟಕ ಸರ್ಕಾರ, ಶ್ರೀ P ಶಿವಕುಮಾರ್, IFS ಸದಸ್ಯ ಕಾರ್ಯದರ್ಶಿ, ಕೇಂದ್ರ ರೇಷ್ಮೆ ಮಂಡಳಿ, ಡಾಕ್ಟರ್ ನರೇಶ್ ಬಾಬು N, IFS ಜಂಟಿ ಕಾರ್ಯದರ್ಶಿ, ಕೇಂದ್ರ ರೇಷ್ಮೆ ಮಂಡಳಿ ಇವರ ಹೊರತಾಗಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೇಷ್ಮೆ ಕೃಷಿ ನಿರ್ದೇಶಕರು, ವಿಜ್ಞಾನಿಗಳು ಮತ್ತು ರೇಷ್ಮೆ ಕ್ಷೇತ್ರದ ಪ್ರಮುಖ ಪಾಲುದಾರರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಮೊದಲ ದಿನ ಗಣ್ಯರು ದೀಪ ಬೆಳಗಿಸುವುದರೊಂದಿಗೆ ಸಮ್ಮೇಳನ ಪ್ರಾರಂಭವಾಯಿತು. ಕೇಂದ್ರ ರೇಷ್ಮೆ ಮಂಡಳಿಯ ಸದಸ್ಯ ಕಾರ್ಯದರ್ಶಿ ಶ್ರೀ P ಶಿವಕುಮಾರ್, IFS ನಿರ್ದೇಶಕರ ಸಮ್ಮೇಳನದ ಆರಂಭದಲ್ಲಿ ಭಾರತೀಯ ರೇಷ್ಮೆ ಉದ್ಯಮದ ಅವಲೋಕನವನ್ನು ಪ್ರಸ್ತುತಪಡಿಸಿದರು. ಬೀಜದಿಂದ ಅಂತಿಮ ಉತ್ಪನ್ನದವರೆಗೆ ಸಮಗ್ರ ಗಮನ ಹರಿಸುವುದು ಮತ್ತು ಸಿಲ್ಕ್ ಸಮಗ್ರ ಕಾರ್ಯಕ್ರಮದ ಅಡಿಯಲ್ಲಿ ಉಪಕ್ರಮಗಳನ್ನು ಎತ್ತಿ ತೋರಿಸಿದರು. ಜವಳಿ ಇಲಾಖೆ ಜಂಟಿ ಕಾರ್ಯದರ್ಶಿ ಶ್ರೀಮತಿ ಪದ್ಮಿನಿ ಸಿಂಗ್ಲಾ, IAS ಅವರು ಮಾತನಾಡಿ, ಅಂತರರಾಜ್ಯ ಜ್ಞಾನ ಹಂಚಿಕೆ ಮತ್ತು ಅನುಭವ ವಿನಿಮಯ ಸುಗಮಗೊಳಿಸುವಲ್ಲಿ ಇಂತಹ ಸಮ್ಮೇಳನಗಳ ಮಹತ್ವವನ್ನು ಒತ್ತಿ ಹೇಳಿದರು. ರೇಷ್ಮೆ ಕೃಷಿಯನ್ನು ಬಲಪಡಿಸಲು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳು, ವರ್ಧಿತ ಕೌಶಲ್ಯ ಉಪಕ್ರಮಗಳು ಮತ್ತು ಉತ್ತಮ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ರೇಷ್ಮೆ ಕ್ಷೇತ್ರದ ಮೌಲ್ಯ ಸರಣಿಯನ್ನು ಪುನರ್ ದೃಢೀಕರಿಸಲು ರೈತರ ಆದಾಯ ಹೆಚ್ಚಿಸುವುದರ ಜೊತೆಗೆ ಭಾರತದ ರೇಷ್ಮೆ ಕೈಗಾರಿಕೆಯ ಸುಸ್ಥಿರ ಮತ್ತು ಎಲ್ಲರನ್ನ ಒಂದುಗೂಡಿಸುವ ರೇಷ್ಮೆ ಬೆಳವಣಿಗೆಗಾಗಿ ಸಮಗ್ರ ತಂತ್ರಜ್ಞಾನ ಚಾಲಿತ ಮತ್ತು ಮಾರುಕಟ್ಟೆ ಆಧಾರಿತ ಮಾರ್ಗವನ್ನು ಅಳವಡಿಸಿಕೊಳ್ಳುವ ವಿಷಯ ಕುರಿತಂತೆ ಒಮ್ಮತದೊಂದಿಗೆ ಸಮ್ಮೇಳನ ಮುಕ್ತಾಯಗೊಂಡಿತು.